ಹಲೋ ಎವ್ರಿ ಒನ್, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಎಪಿಕ್ ವರ್ಲ್ಡ್. ಸೊ ಇದು ನಮ್ಮ ಮನೆಯಲ್ಲಿ ಒಂದು ಪುಟ್ಟದಾಗಿರೋ ಬರ್ಡೇ ಸೆಲೆಬ್ರೇಷನ್ ನಡೀತಾ ಇದೆ. ಸೊ ಐ ವಾಂಟ್ ಯು ಗೈಸ್ ಟು ಬಿ ಪಾರ್ಟ್ ಆಫ್ ದಿಸ್. ಸೊ ಕೇಕ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿದೆ ಅಲ್ವಾ. ಸೊ ಅದಕ್ಕೆ ನಿಮ್ಗೊಂದು ವೀಡಿಯೋ ಮಾಡಿ ತೋರಿಸೋಣ ಅಂದ್ಕೊಂಡೆ. ನೋಡಿ, ಗ್ರೀನ್ ಆ್ಯಂಡ್ ಪಿಂಕ್ ವೈಟ್ ಎಲ್ಲ ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೇಕ್ ಮೇಲೆ ಟಾಪಿಂಗ್ಸ್ ಎಲ್ಲ ಫ್ಯಾಮ್ಲಿ ಜೊತೆ ಒಂದು ಬರ್ಡೇ ಸೆಲೆಬ್ರೇಷನ್ ನಡೀತಾ ಇದೆ. ಸೊ ಇದು ಕೇಕ್ ಕಟ್ಟಿಂಗ್ ಟೈಮ್. ಸೊ ಎಲ್ಲ ಫ್ಯಾಮ್ಲಿ ಮೆಂಬರ್ಸ್ ಎಲ್ಲರೂ ಜಾಯಿನ್ ಆಗಿದ್ದಾರೆ. ಈವನ್ ನೇಬರ್ಸ್ ಕೂಡ ಇದ್ದಾರೆ. ಸೊ ನಮ್ಮ ಊರಲ್ಲೆಲ್ಲ ಹೀಗೆ ಅಲ್ವಾ. ಸೊ ಏನಾದರೂ ಸೆಲೆಬ್ರೇಷನ್ ಅಥವಾ ಮದುವೆ ಏನೇ ಇದ್ರೂ ಎಲ್ಲ ರಿಲೇಟಿವ್ಸ್ ಆಗಲಿ ನೇಬರ್ಸ್ ಆಗಲಿ ಎಲ್ಲ ಪಾರ್ಟ್ ಆಗ್ತಾರೆ. ಸೊ ಬಿಕಾಸ್ ಇವರೆಲ್ಲ ಅಕ್ಕಪಕ್ಕದ ಮನೆಯವ್ರು ಕೂಡ ಇದ್ದಾರೆ, ರಿಲೇಟಿವ್ಸ್ ಕೂಡ ಇದ್ದಾರೆ ನಮ್ಮ ಜೊತೆನೆ. ಸೊ ದಿಸ್ ವಾಸ್ ಅ ಮೂಮೆಂಟ್ ವೇರ್ ನಾನು ಕೇಕ್ ತಿನ್ನಿಸ್ತಾ ಇದ್ದೀನಿ. ಅದಾದ ಮೇಲೆ ಒಂದು ಡಿಲಿಷಿಯಸ್ ಆಗಿರೋ ಲಂಚ್ ರೆಡಿಯಾಗಿದೆ ನಮಗೋಸ್ಕರ ನೋಡಿ. ಸೊ ಇದರಲ್ಲಿ ವೆಜ್ ನಾನ್ ವೆಜ್ ಎಲ್ಲ ಮಿಕ್ಸ್ ಇದೆ. ಸೊ ವೆಜ್ಜಲ್ಲಿ ಪನ್ನೀರ್, ಬ್ರಿಂಜಲ್, ಜೀರಾ ರೈಸ್, ಚಿಕನ್ ಕಬಾಬ್ ಎಲ್ಲನೂ ಇದೆ. ಈಗ ನಾನ್ ವೆಜ್ ಮಿಕ್ಸ್ ಇದೆ. ಆ್ಯಂಡ್ ಡೆಸರ್ಟಲ್ಲಿ ಕಸ್ಟರ್ಡ್ ಮಾಡಿದರು, ಅದನ್ನು ತುಂಬ ಟೇಸ್ಟಿಯಾಗಿದೆ. ಸೊ ಇದು ಸ್ಮ್ಯಾಶ್ಡ್ ಆಲೂ ಪೊಟ್ಯಾಟೊ. ಇದು ಔಟರ್ ವ್ಯೂ. ಆಲ್ರೆಡಿ ನೀವು ನನ್ನ ಹೋಮ್ ಟೂರ್ ಬ್ಲಾಗಲ್ಲಿ ನೋಡಿರ್ತೀರ. ನಮ್ಮ ಮನೆ ಮುಂದೆ ಇರೋ ಔಟರ್ ವ್ಯೂ ಹೀಗಿದೆ. ಸೊ ಇದಾದ ನಂತರ ನಾವು ಹೊರಗಡೆ ಹೋಗಬೇಕು ಫ್ಯಾಮ್ಲಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಔಟ್. ಆ್ಯಕ್ಚುಲಿ ನಾವೆಲ್ಲಿ ಹೋಗ್ತಾ ಇದ್ದೀವಿ, ಏನಕ್ಕೆ ಹೋಗ್ತಾ ಇದ್ದೀವಿ ಏನೂ ಐಡಿಯಾ ಇಲ್ಲ. ಇದೆಲ್ಲ ಫ್ಯಾಮ್ಲಿ ಟ್ರಿಪ್ ಹೋಗ್ತಾ ಇರೋದು ನಾವು ಒಂದು ಟೂರಿಸ್ಟ್ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಂಗೆ ಸರ್ಪ್ರೈಸ್ ಕೊಡೋಣ ಅಂತ ಕರ್ಕೊಂಡು ಹೋದರು. ಎಲ್ಲಿಗೆ ಅಂತ ಕೇಳಿದಾಗಲೂ ಹೇಳಿರಲಿಲ್ಲ. ಸೊ ಅಲ್ಲಿ ಹೋದ್ಮೇಲೆ ನಿಮ್ಗೆ ತೋರಿಸ್ತೀನಿ ಹೌ ಇಸ್ ದ ಪ್ಲೇಸ್ ಅಂತ. ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ. ಇಟ್ಸ್ ಸೋ ಗುಡ್ ಮೂಮೆಂಟ್ಸ್ ಅಲ್ವಾ. ಸೊ ವಿತ್ ಅ ಫೇವ್ರೆಟ್ ಪರ್ಸನ್, ವಿತ್ ಅ ಓಲ್ಡ್ ಸಾಂಗ್ಸ್, ಎಂಜಾಯಿಂಗ್ ಲೈಕ್ ದಿಸ್ ಕಾರಲ್ಲಿ ಹೋಗ್ತಾ ಇರೋದು. ಇಟ್ಸ್ ಅ ಬ್ಯೂಟಿಫುಲ್ ಮೂಮೆಂಟ್ಸ್. Sunset time, it's a beautiful thing to see. No clue where I'm going. Finally I reached. So ನಾನು ಎಲ್ಲಿದ್ದೀನಿ ಅಂತ ನಿಮಗೆ ಇನ್ನೂ ವ್ಯೂ ತೋರಿಸ್ತೀನಿ. ಇದು ಫೋಟೋ ಶೂಟ್ करने के लिए अच्छा था. ಸೊ ದಿಸ್ ಈಸ್ ದ ಪ್ಲೇಸ್. ದಿಸ್ ಇಸ್ ಅ ಟೂರಿಸ್ಟ್ ಪ್ಲೇಸ್. ಆ್ಯಕ್ಚುಲಿ ಹೋಗಿರೋದೇ ಇನ್ನೇನು ಕತ್ಲಾಗಬೇಕಾದ್ರೆ. ಸೊ ಬೇಗ ಬೇಗ ಎಲ್ಲನೂ ನೋಡಿ ಕವರ್ ಅಪ್ ಮಾಡಲೇಬೇಕಿತ್ತು. ಸೊ ಒಳಗಡೆ ಆ್ಯಕ್ಚುಲಿ ಎಂಟ್ರಿ ಮಾಡಿದ್ವಿ. ಎಂಟ್ರಿಯಲ್ಲಿ ನಿಮ್ಮ ಫೋಟೋ ವೀಡಿಯೋಸ ಅಲೌಡ್ ಇರಲಿಲ್ಲ. ಆರ್ಎಲ್ಸ್ ನಾನು ತೋರಿಸ್ತಾ ಇದ್ದೆ. ಇದು ತುಂಬ ಪುರಾತನ ಕಾಲದ್ದು ರಾಜರು ಇರ್ತಾ ಇದ್ದಿದ್ದಂಥ ಜಾಗ. ಆ್ಯಂಡ್ ಆ ಪ್ಲೇಸಲ್ಲಿ ಏನೆಲ್ಲ ಫೇಮಸ್ ಇದೆ ಅದೆಲ್ಲ ಥಿಂಗ್ಸ್. ಇವಾಗ ಮೈಸೂರು ಪ್ಯಾಲೇಸಲ್ಲಿ ಯಾವ ಥರ ಮಹಾರಾಜರು ಯೂಸ್ ಮಾಡಿರೋ ಬಟ್ಟೆ, ಫುಡ್ ಆ್ಯಂಡ್ ವಾರ್ಗೆ ಯೂಸ್ ಮಾಡಿರೋ ಶಸ್ತ್ರಗಳು ಪ್ರತಿಯೊಂದು ಅದರಲ್ಲಿತ್ತು. ದ್ಯಾಟ್ಸ್ ಇಟ್ ಟುಡೇಸ್ ವ್ಲಾಗ್. ಡೋಂಟ್ ಮಿಸ್ ಔಟ್ ಟು ಹಿಟ್ ಆನ್ ಲೈಕ್ ಬಟನ್. ಸಿ ಯು ಆನ್ ನೆಕ್ಸ್ಟ್ ವ್ಲಾಗ್.